ಸಹಿತ ಇದ್ರ ಬಗ್ಗೆ ಬಹಳ ಇದು ವಹಿಸೋದ್ ಬಿಟ್ಟು ಈಗ ಎಲ್ಲೋ ಒಂದು ಸೈಟ್ ಹಂಚಿಕೆಯಲ್ಲಿ ಸಿಎಂ ಅವರು ಇದು ಆಗಿದ್ದಾರೆ ಅಂತ ಹೇಳಿ ಅದನ್ನೇ ಬಹಳ ರೀತಿಯಲ್ಲಿ ಸಿಎಂ ಮಾಡಿ ಒಂದು ಮೋಡ ಆಗಿರೋದು ಅದು ದೊಡ್ಡ ಸೀರಿಯಸ್ ಮ್ಯಾಟ್ರ್. ಅದ್ರ ಬಗ್ಗೆ ಚಕಾರದಿಂದ ಹೆಚ್ಚಿದ್ದು ಸರಿ ಇದೆ. ಆದರೆ ವಾಲ್ಮೀಕಿ ಹಗರಣ ಯಾಕಂದ್ರೆ ಎಷ್ಟು ಮಟ್ಟಿಗೆ ವಿಧಾನಸಭೆಯಲ್ಲಿ ನಾವು ಇದನ್ನು ಮಾಡ್ಕೊಂಡು ಮಾಡಿದ್ದೀವಿ, ಆದರೆ ಅಷ್ಟು ಮಟ್ಟಿಗೆ ಬರಲಿಲ್ಲ. ಯಾಕಂದ್ರೆ ಸರ್ಕಾರ ಭಾಳ ಮಂಡತನದಿಂದ ಈ ಮಟ್ಟಕ್ಕೆ ಸಿದ್ದರಾಮಯ್ಯ ಬಗ್ಗೆ ಭಾಳ ಗೌರವ ಇತ್ತು ನಮ್ಗೆ. ಯಾವುದೋ ಪಕ್ಷದ ಮುಖ್ಯಮಂತ್ರಿ ಇದ್ರೆ ಸಿದ್ದರಾಮಯ್ಯ ಬಗ್ಗೆ ಭಾಳ ಗೌರವ ಇತ್ತು. ಬಟ್ ಈಗ ನಡೆದಂಥ ರೀತಿ ನೋಡಿದ್ರೆ ಭಾಳ ಕೆಟ್ಟ ಅನಿಸ್ತದೆ. ಯಾಕೆ ಅವ್ರ ಮುಖ್ಯಮಂತ್ರಿ ಇದ್ದಾಗ SC ST OBC ಮಂದಿಗೆ ಅನ್ಯಾಯ ಆಗ್ತದೆ ಅಂದ್ರೆ ಇದು ಸರಿಯಲ್ಲ. ಅವ್ರು ಅತಿ ತಕ್ಷಣ ಅವರು ಯಾವ್ದು ಒತ್ತಡದಲ್ಲಿ ಸಿಲುಕಿದಲ್ಲ ಹೊರಗೆ ಬಂದು ಹಿಂದಿನ ಸಿದ್ದರಾಮಯ್ಯ ತನಿಖೆಗೆ ಆದೇಶ ಮಾಡಬೇಕು, ಅವ್ರನ್ನ ಕೆಳಗಿಳಿಸ್ಬೇಕು ಅಂತ ಹೇಳಿ ಒಂದು ಕಾಂಗ್ರೆಸ್ನಲ್ಲಿ ಒಂದು ತಂಡ ಕೆಲಸ ಮಾಡ್ತಾ ಇದೆ. ಮೊದಲಿಗೆ ತಾವೊಂದು ಮಾತು ಹೇಳಿದ್ರಿ, ಸಿದ್ದರಾಮಯ್ಯನ ಕೆಳಗಿಳಿಸ್ತಾರೆ ನೋಡ್ತಾ ಇರಿ, ಮುಂದೊಂದು ದಿವಸ ಅವನೇ ಮುಗಿಸ್ತಿದೆ. ಯಾಕಂತಂದ್ರೆ ಈ ಹಗರಣಗಳ ಇದನ್ನ ಕಾಂಗ್ರೆಸ್ನವರೇ BJP ಅವ್ರಿಗೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕೆಲವೊಂದು ವಿಷಯ ಮಾಧ್ಯಮ ಮಾತಾಡ್ಬಾರ್ದಲ್ಲ, ಆದರೆ ಸಿದ್ದರಾಮಯ್ಯ ಇಳಿಸೋದು ಇರುವುದು ಅವ್ರ ಪಕ್ಷದ ಆಂತರಿಕ ಸಮಸ್ಯೆ. ನಾತ್ರ ಬಳಿ ಎಂಟ್ರಿ ಆಗಿ ಬರೋದಿಲ್ಲ. ಆದರೆ ಅವ್ರ ನೋಡ್ರಿ, ಅದು ಉದಾಹರಣೆ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಬರಲಿಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯ ಅವರು. 135-130 ಸಿದ್ದರಾಮಯ್ಯ ಯಾರೋ ಎದುರಿಸ್ಕೊಂಡು CD ಶಿವಣ್ಣ ಅಂತ ಮಾತಾಡಿದ್ರೆ ಅಲ್ಲ. ಈ ಮಹಾನಾಯಕನ ನಾಮಕರಣ ಬದ್ದಾಗಿದೆ. CD ಶಿವಣ್ಣ ಸರ್ ಮಹಾನಾಯಕನ ಅಂಬೇಡ್ಕರ್ ಹೆಸರು. ಮಹಾನಾಯಕನ ಅಂಬೇಡ್ಕರ್ ಹೆಸರು CD ಶಿವ ಅವರು ಮರು ನಾಮಕರಣ ಮಾಡಿದ್ರು. ನಾನು ಕುಮಾರಸ್ವಾಮಿ ಕೂಡ ಮೊನ್ನೆ ಡೆಲ್ಲಿಯಲ್ಲಿ CD ಶಿವ ಅಂತ ಎದುರಿಸ್ಕೊಂಡು ನಾನೇ ತನ್ನ ಸರ್ಕಾರ ಅಂತಕ್ಕಿಂತ ಸಿದ್ದರಾಮಯ್ಯ ಅವರ ಬಹುಮುಖ್ಯ ಪಾತ್ರ ಕಾಂಗ್ರೆಸ್ ಪಕ್ಷ ಇರಬಹುದು. ಅದು ಗೃಹಲಕ್ಷ್ಮಿ ದುಡ್ಡನ್ನ ಬರ್ತಾ ಇಲ್ಲ ನೋಡ್ರಿ. ಇದು ಮೊದಲೇ ಮಾತು. ಈ ಆಕ್ಚುಲಿ ಇದು ಒಂದು ಕೆಲವೊಂದು ನಮ್ಮ ಕಾಂಗ್ರೆಸ್ ಪಕ್ಷದ ಕಿಂತ ಹೆಚ್ಚು ನಮ್ಮ BJP ತಪ್ಪಿಗಾಗಿ ನಾವು ಸರ್ಕಾರ ತಗೊಂಡು ಗ್ಯಾರಂಟಿ ಸ್ಕೀಮ್ ಇದೆಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಇದು ಕರ್ನಾಟಕದಿಂದ ಪಕ್ಷ ನಮ್ಮ BJP ಪಕ್ಷದ ಕೆಲವೊಂದು ಸಮಸ್ಯೆಯಿಂದ ನಾವು ಕಳ್ಕೊಂಡಿರ್ತೀವಿ. ಆರಾಮಾಗಿ 100-120% ನಾವು ಬರ್ತಿರ್ತೀವಿ. ಅದು ಕಳ್ಕೊಂಡು ಈಗ ಪಕ್ಷ ವಿರೋಧ ಪಕ್ಷದ ಎದೆಗುಂದಿದೆ. ಆ ಪಕ್ಷ ಸಂಘಟನೆಗೆ ಹೆಚ್ಚು ಮತ ಕೊಡಬೇಕು. ಮತ್ತು ಈಗ ಮತ್ತೊಂದು ಸಲ ನಾನು ಭಾರತೀಯ ಜನತಾ ಪಕ್ಷದ ನಾಯಕರ ಮನೆ ಮಾಡ್ಕೋತೀನಿ. ಮೈಸೂರು ಪಾದಯಾತ್ರೆ ಮಾಡೋದು ನನ್ನ ದೇಹದ ಅಭ್ಯಂತರ ಇಲ್ಲ. ಅದಕ್ಕೆ ದೊಡ್ಡ ಹಗರಣ ವಾಲ್ಮೀಕಿ ಹಗರಣ ಮತ್ತು SC ST ಅನುದಾನವನ್ನು ರಾಜ್ಯ ಸರ್ಕಾರ ಬೇರೆ ಸ್ಕೀಮ್ ಬಳಸಿದ್ದಕ್ಕೆ ಅದಕ್ಕೆ ಹೋರಾಟ ಮಾಡೋಕ್ಕಂತ ಮನವಿ ಮಾಡ್ಕೊಳ್ತೀನಿ. ಅದನ್ನು ಅತಿ ಶೀಘ್ರದಲ್ಲೇ ಮತ್ತೊಂದು ಬಾರಿ ಹೇಳ್ತೀನಿ. ನಾವು ಕೂಡಲ ಸಂಗಮ ಬಸವರಾಜ ಅತ್ತಾಳು ನಾನು ಮತ್ತು ಇನ್ನೂ ಅನೇಕ ಶಾಸಕರು ಅನೇಕ ದೂರಿನ ಕುರಿತು ನಾವು ಅತಿ ಶೀಘ್ರದಲ್ಲಿ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಪರಮಿತಿ ಕೊಟ್ಟರೆ ಮಾಡಲಿಕ್ಕೆ ತಯಾರಿದೆ. ಯಾಕೆ ನೋಡ್ತೇವೆ, ಯಾಕಂದ್ರೆ ನಮ್ಮ ಹೈಕಮಾಂಡ್ ನಾವು ರಾಷ್ಟ್ರೀಯ ಪಕ್ಷದ ಒಂದು ಪಕ್ಷದ ಹೇಗಿರುತ್ತೆ ಆ ಪಕ್ಕ ಕೆಲಸ ಮಾಡುವಂಥ ನಾವು ಪಕ್ಷದ ಕಾರ್ಯಕರ್ತರು ಟೈಪ್ MLA ಪಕ್ಷದ ಒಂದು ಶಿಕ್ಷಣ ಸಿಬ್ಬಂದಿಗಳಿಂದ ಹೈಕಮಾಂಡ್ ನಿರ್ಣಯ ಭೇಟಿ ಮಾಡ್ತೇವೆ. ಆದ್ಯತೆಗೆ ನಾವು ನಮ್ಗೆ ಅವ್ರಿಗೆ ಮಾತಾಡೋದಿಲ್ಲ. ನಾನು ಏನು ಹೈಕಮಾಂಡ್ ಮಾತಾಡೋದು ಆದ್ಯತೆಗೆ ಯಾವ ಒಪ್ಪಿಲ್ಲ, ಒಪ್ಪೋದಿಲ್ಲ. ಥ್ಯಾಂಕ್ ಯು ಸರ್.